ಸಿದ್ದರಾಮಯ್ಯ 20 ವರ್ಷ ಸಿಎಂ ಆಗಿರಬಹುದು. ಹೈಕಮಾಂಡ್ ನಿರ್ಧರಿಸಿದರೆ ಸಿದ್ದರಾಮಯ್ಯ ಮುಂದುವರಿಯಬಹುದು. ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರ ಹೇಳಿಕೆ ಇದಾಗಿದೆ. ಸಿಎಂ ಬದಲಾವಣೆ ಆಗೋ ಪರಿಸ್ಥಿತಿ ಏನೂ ಕೂಡ ಕಾಣಿಸ್ತಿಲ್ವಂತೆ. ಹೈಕಮಾಂಡ್ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರೂ ಕೂಡ ಅದೇ ಅಂತಿಮ. ಹೀಗಂತ ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದನ್ನೇ ಹೇಳೋದು, ಹೈಕಮಾಂಡೇ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಆ ಹೈಕಮಾಂಡೇ ಇಲ್ಲಿವರೆಗೂ ತೀರ್ಮಾನ ಮಾಡದೇ ಇರೋದೇ ಹೀಗಿರುವಂತಹ ಗೊಂದಲಕ್ಕೆ ಕಾರಣ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ 20 ವರ್ಷ ಇರ್ಬೋದು. ಅವರು ಹೈಕಮಾಂಡ್ ಮನ್ಸು ಮಾಡ್ಬೇಕಷ್ಟೇ, ಬರೀ 5 ವರ್ಷ ಅಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನ್ಸು ಮಾಡಿ ಸಿದ್ದರಾಮಯ್ಯ ಇನ್ನೂ 10 ವರ್ಷ ಕಂಟಿನ್ಯೂ ಆದ್ರೆ ನಮ್ಮ ಸರ್ಕಾರ ಬಂದು ಅವರೇ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಬದಲಾವಣೆ ಪರಿಸ್ಥಿತಿ ಇದೆಯಾ ಸರ್? ಬದಲಾವಣೆ ಪರಿಸ್ಥಿತಿ ಏನು ಅಂಥದ್ದೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಚೆನ್ನಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಏನು ಹೈಕಮಾಂಡ್ ಅವರು ಅವ್ರಿಗೇನಾದ್ರು ಅಕಸ್ಮಾತ್ ಕಂಪ್ಲೀಟ್ ಅವ್ರು ಸರಿ ನಡೀತಾರೆ, ಅವರು ಇಚ್ಛೆ ಮೇಲೆ ಮುಂದಿಂದು ಫಲಿತಾಂಶ ಗೊತ್ತಾಗುತ್ತೆ. ಹಂಚಿಕೆ ಬಗ್ಗೆ ಸರ್, ಸಿಎಂ ಸ್ಥಾನದ ಬಗ್ಗೆ ಸಿಎಂ ಸ್ಥಾನಕ್ಕೆ ಹಂಚಿಕೆ ಡಿ.ಕೆ. ಶಿವಕುಮಾರ್ ಎಲ್ಲ ಕಾದು ಟೈಮ್ ಬರ್ತಾ ಇತ್ತು ಅಂತಲ್ಲ. ಈಗ ಸಿಎಂ ಹಂಚಿಕೆ ಸ್ಥಾನ ಮೊದಲಿಂದ ಕೇಳ್ತಾನೆ ಇದೆ. ದಿನ ಟಿವಿ ಮಾಧ್ಯಮ ಬರ್ತಾನೆ, ಪೇಪರ್ ಬರ್ತಾನೆ ಇದೆ. ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂತಂದ್ರೆ ಅದೇ ಫೈನಲ್ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾಳೆ ಹೈಕಮಾಂಡ್ ಅವ್ರು ನಾಳೆ ನೀವು ಬಿಟ್ಬಿಡಿ ಸಿದ್ದರಾಮಯ್ಯ ಬಿಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಪದೇ ಪದೇ ಅದನ್ನ ಮೆಲ್ಕು ಹಾಕೋದು ಸರಿ ಕಾಣಲ್ಲ ಅಂತ ನನಗೆ ಅನಿಸಿಕೆ. ಹೇಳ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದನ್ನ ಹೊಸದಾಗೇನು ಅಶೋಕ್ ಪಟ್ಟಣ್ ಅವರು ಹೇಳ್ತಾ ಇಲ್ಲ. ಬದಲಾಗೇನಾದರೂ ಹೊಸ ವಿಷಯ ಇದ್ರೆ ಅದು ಅಚ್ಚರಿ ಮೂಡಿಸುತ್ತೆ.